ದಾರಿ ತಪ್ತಾ ಇದ್ದಾರೆ ಅಂತ ಅಂದ್ರಲ್ಲ 2,000 ರೂಪಾಯಿಗೋಸ್ಕರ. ಅವ್ರ ಅಣ್ಣನ ಮಗ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಏನು ಮಾಡಿದ್ದಾರೆ? ನಿಮ್ಮ ಮನೇಲಿ ಹೆಣ್ಮಕ್ಳು ಆದ್ರೆ ಸುಮ್ಮನೆ ಇರ್ತಿದ್ರಾ? ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಇವತ್ತು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಹರಾಜು ಆಗಿದೆ. ಇವತ್ತು ಮೋದಿ ಅವರು ಏನು ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ನ್ಯೂಸ್ ನೋಡಿದಾಗ ನನಗೆ ಇವಾಗ ಈಚೆ ಬರೋದಕ್ಕೆ ನನಗೆ ಭಯ ಸ್ಟಾರ್ಟ್ ಆಗಿದೆ, ಎಲ್ಲಿ ಏನಪ್ಪ ಅಂತ. ಅಂಥವ್ರ ಮನೇಲೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ಇದ್ದಾಗ ದೇಶದಲ್ಲಿರೋಂಥ ಹೆಣ್ಮಕ್ಳಿಗಾಗಲಿ ಈ ರಾಷ್ಟ್ರದ ಹೆಣ್ಮಕ್ಳಿಗಾಗಲಿ ಅವ್ರು ಎಂಥ ರಕ್ಷಣೆ ಕೊಡ್ಬೋದು ಅಂತ ಎಲ್ಲ ಜನ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದಾರೆ 2 ದಿನದಿಂದ. ಜರ್ಮನಿಯೆಲ್ಲ ಯಾವುದೇ ಪ್ರಪಂಚದ ಯಾವುದೇ ಮೂಲೆನಲ್ಲಿ ಅಡ್ಕೊಂಡು ಕೂತಿರ್ಲಿ, ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಪೊಲೀಸ್ ಇಲಾಖೆಗೆ ಅಷ್ಟು ತಾಕತ್ತಿದೆ ಅಂತ ನಾವು ನಂಬಿದ್ದೀವಿ. ನಾನು ಕೇಳ್ತೀನಿ, BJP ಹೆಣ್ಮಕ್ಳ ಮೇಲೆ ಈ ಥರ ದೌರ್ಜನ್ಯ ಆದಾಗ ನಾಯಕಿಯರು ಎಲ್ಲಿ ಮಾತಾಡೋಕ್ಕೂ ಎಲ್ಲಿ ಸಿಗ್ತಾ ಇದ್ದಾರೆ? ಎಲ್ಲಿ ಹೋಗಿದ್ದಾರೆ ಅವರು? ಮಾಳ್ವಿಕಾ ಇರ್ಬೋದು, ತಾರಾ ಅವರಿರ್ಬೋದು, ಶೋಭಾ ಕರಂದ್ಲಾಜೆ ಅವರಿರ್ಬೋದು, ಏನು ಸ್ಮೃತಿ ಇರಾನಿ ಅವರು ಈ ಘಟನೆ ಬಗ್ಗೆ ಯಾರಾದರೂ ಮಾತನಾಡಿದಾರಾ? ಆ್ಯಕ್ಚುಲಿ ರೇವಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ನನಗೆ ಗೌರವ ಇತ್ತು. ಬಟ್ ಆ ವಿಡಿಯೋ ನೋಡಿದಾಗ ನನಗೆ ಅನ್ನಿಸ್ತು, ಲೈಕ್ ಇಷ್ಟು ಚೀಪಾಗಿ ಇಳ್ದಿದ್ದಾರಾ ಅನ್ನಂಗೆ ನನಗೆ ಫೀಲ್ ಆಗ್ತಿದೆ. ಐ ಶುಡ್ ಪ್ರೊಟೆಸ್ಟ್ ಫಾರ್ ದ ಗರ್ಲ್ಸ್. ದಾರಿ ತಪ್ಪಿರೋ ಮಗನ ಅವ್ರ ಮನೇಲೇ ಇಟ್ಕೊಂಡು ಇಡೀ ದೇಶನ ಕಾಯ್ತೀನಿ, ನಾನು ದೇಶಕ್ಕೆ ನ್ಯಾಯ ಒದಗಿಸ್ತೀನಿ, ನಾನು ಚುನಾವಣೆಯಲ್ಲಿ ನಿಲ್ತೀನಿ, ಗೆಲ್ತೀನಿ, MP ಆಗ್ತೀನಿ ಅಂತ ಹೊರಟಿದ್ದಾರೆ. ಅಂಥವ್ರ ಮನೇಲೇ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ಇದ್ದಾಗ ದೇಶದಲ್ಲಿರೋಂಥ ಹೆಣ್ಮಕ್ಳಿಗಾಗಲಿ ಈ ರಾಷ್ಟ್ರದ ಹೆಣ್ಮಕ್ಳಿಗಾಗಲಿ ಅವ್ರು ಎಂಥ ರಕ್ಷಣೆ ಕೊಡ್ಬೋದು ಅಂತ ಎಲ್ಲ ಜನ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದಾರೆ 2 ದಿನದಿಂದ. ಚಿಕ್ಕ ವಯಸ್ಸಿನ ಮಕ್ಕಳ ಜೊತೆ ಎಲ್ಲ ಈ ಥರ ಮಾಡಿರೋದನ್ನ ಕಂಡು ನಾವೆಲ್ಲ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಎಲ್ಲರೂ ಭಯಭೀತರಾಗಿದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಅಲ್ಲಾಗಿರೋದು ನಾಳೆ ನಮ್ಮ ಇಲ್ಲ ಆಗಲ್ಲ ಅನ್ನೋದಲ್ಲ. ಮೋದಿ ಸರ್ಕಾರದಲ್ಲಂತೂ ಫಸ್ಟೇ ಎಲ್ಲ ಕಡೆ ಯಾವುದೇ ಥರ ಕೃತ್ಯಗಳಾಗಿದೆ. ಇನ್ನು ಇಲ್ಲಿ ಕರ್ನಾಟಕದಲ್ಲೇ ಈ ಥರ ಆಗಿದೆ ಅಂತ ಹೇಳಿದ್ರೆ ನಮಗೆ ತುಂಬ ಒಂಥರ ಭಯ ಅನ್ನೋದಾಗ್ಬಿಟ್ಟಿದೆ. ಸೊ ಅಕಸ್ಮಾತ್ ದೇಶದಿಂದ ಹೊರಗೆ ಈಗಾಗಲೇ ಹೊಟ್ಟೋಗಿದ್ದಾನೆ ಅಂದರೆ ಅವನನ್ನು ಹೋಗಕ್ಕೆ ಹೆಂಗೆ ಬಿಟ್ರು? ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾ ಇದ್ರು ಇಂಟೆಲಿಜೆನ್ಸ್ ಅವರು? ಅದು ವಿಡಿಯೋ ಬಿಡುಗಡೆಯಾಗಿ 3 ದಿನ ಆಯಿತು. ವಿಡಿಯೋಗಳು ಏನೋ ಪೆನ್ ಡ್ರೈವ್ಗಳು ಬಿಡುಗಡೆ ಆಗಿ ತಕ್ಷಣ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗೇ ಇರುತ್ತೆ. ಅಲ್ಲಿರುವಂಥ ಪೊಲೀಸ್ನವರು ಇಲ್ಲಿಗೆ ಇನ್ಫಾರ್ಮೇಷನ್ ಕೊಟ್ಟೇ ಇರ್ತಾರೆ ತಕ್ಷಣ. ಸೊ ಆದರೆ ಏನು ಮಾಡ್ತಾ ಇದ್ರು? ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಹೆಂಗೆ ಹೋಗಕ್ಕೆ ಬಿಟ್ಟರು ಅವನನ್ನು ದೇಶದಿಂದ ಹೊರಗಡೆಗೆ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೀವಿ. ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಯಾವುದೇ 30% 50% ಇಲ್ಲ ಸರ್, ಯಾವುದೂ ಇಲ್ಲ. ಮೀಡಿಯಾದಲ್ಲಿ ಮಾತ್ರ ನಿಜವಾಗ್ಲೂ ಅನುಭವಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನೋಡಿದ್ರೆ ಹೊಟ್ಟೆ ಬೆಂಕಿ ಬೀಳುತ್ತೆ. ಬಡ ಹೆಣ್ಮಕ್ಳು ಅಂದರೆ ಹೀಗೇನಾ? ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ತಂದೆಗಳಿಲ್ವಾ? ಅಕ್ಕ ತಂಗಿರಿಲ್ವಾ? ಅವ್ರನ್ನ ಮೊದಲು ಅವ್ರಿಗೂ ಇದೇ ರೀತಿ ಆದರೆ ಸುಮ್ಮನೆ ಇರ್ತೀರಾ ನೀವು? ರಾಜಕಾರಣಿಗಳಾಗಿರುವಂಥವ್ರು ಅವರ ಬಡತನವನ್ನು ಮತ್ತು ಅವರ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಇವತ್ತು ಆ ಹೆಣ್ಮಕ್ಳನ್ನ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಿಸಿ, ಇವತ್ತು ನನಗೆ ಗೊತ್ತಿಲ್ಲ, ಅವರು ಇನ್ನೂ ಅವರ ಸ್ಪಷ್ಟತೆ ನನಗಿನ್ನೂ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಮೀಡಿಯಾದಲ್ಲಿ ಬರ್ತಾ ಇರೋವಂಥ ವಿಚಾರ ತೊಗೊಂಡ್ರೆ ಮಾಜಿ ಪ್ರಧಾನಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು, ನಿಜವಾಗ್ಲೂ ಆ ವ್ಯಕ್ತಿಯನ್ನು ನಾನು ಇಷ್ಟು ಕೀಳು ಮಟ್ಟದಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಅವರು ಈ ಒಂದು ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಮನೆಯಲ್ಲಿ ಗಂಡಸರು ಯಾವ ಥರ ಬಿಡಬೇಕು ಹೆಣ್ಮಕ್ಳನ್ನ, ರಾಜಕೀಯದಲ್ಲಿ ಹೆಣ್ಮಕ್ಳು ಬಂದರೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಆ ರಾಜಕಾರಣಿಗಳನ್ನ ಹೋಗ್ಬಿಟ್ಟು ಮಾತಾಡಿಸ್ಬೇಕು ಅಂತಂದ್ರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಬೆಚ್ಚ ಬೀಳ್ತಾರೆ. IGP ಮತ್ತು ಲಾ ಆ್ಯಂಡ್ ಆರ್ಡರ್ ಅವರು DGP ಎಲ್ಲರೂ ಭೇಟಿ ಮಾಡಿದ್ದೀವಿ. ಸೊ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಏನು ಆ್ಯಕ್ಷನ್ ತಗೊಳ್ತಾರೆ ಅಂತ. ಮೊನ್ನೆ ಹೋಗ್ಬಿಟ್ಟು ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ನಾವು, ಅವನನ್ನು ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳಿಬಿಟ್ಟು, ಅನರ್ಹಗೊಳಿಸಿ ಅಂತ ಹೇಳಿಬಿಟ್ಟು. ಸೊ ಚುನಾವಣಾ ಆಯೋಗ ಏನು ಆ್ಯಕ್ಷನ್ ತಗೊಂಡಿದೆ ಅಂತಲೂ ಗೊತ್ತಿಲ್ಲ ನಮಗೆ. ವಿ ವಿಲ್ ವೆಯ್ಟ್ ಆ್ಯಂಡ್ ಸಿ.